ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ಕ್ವಿಕ್ ಆಗಿ ಲವ್ ರೀಡಿಂಗ್ ಅಲ್ಲಿ ನಾವು ನೋಡೋಣ ತುಲಾ ರಾಶಿಯವರ ಎನರ್ಜಿ, ಅವರ ಪಾರ್ಟ್ನರ್ ಬಗ್ಗೆ, ಅವರ ಪಾರ್ಟ್ನರ್ ಎನರ್ಜಿ ತುಲಾ ರಾಶಿಯವರ ಬಗ್ಗೆ ಯಾವ ರೀತಿ ಇರುತ್ತೆ, ಮತ್ತೆ ನಿಮ್ಗೆ ಗೈಡೆನ್ಸ್ ಕೂಡ ಏನ್ ಬರ್ತಾ ಇದೆ ಅಂತ ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬರೋಣ. ಹಾಗಿದ್ರೆ ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ನಿಮ್ಮ ಪಾರ್ಟ್ನರ್ ಎನರ್ಜಿ 8 ಆಫ್ ಪೆಂಟಿಕಲ್ಸ್, ನಿಮ್ಮ ಎನರ್ಜಿ ದ ವರ್ಡ್. ಓಕೆ, ಸೊ ನೀವು ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪಾರ್ಟ್ನರ್ ತುಂಬಾನೇ ಲಾಯಲ್ ಆಗಿದ್ದಾರೆ, ಆದ್ರೆ ಅವರು ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಸಂಬರ್ ಬ್ಯುಸಿ ಆಗಿದ್ದಾರೆ. ಓಕೆ, ಅವರು ಮೇ ಬಿ ತಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಬ್ಯುಸಿ ಆಗಿರೋ ಕಾರಣ ನಿಮ್ಗೆ ಅವರು ತುಂಬಾ ಲಾಯಲ್ ಆಗಿದ್ದಾರೆ ನಿಮ್ಮ ಪ್ರತಿ, ಆದ್ರೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅದೇ ನಿಮ್ಮ ಒಂದು ಪಾರ್ಟ್ನರ್ ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಒಂದು ಕಂಪ್ಲೀಟ್ ಪರ್ಸನ್ ಅನ್ನ ನಿಮ್ಮಲ್ಲಿ ಕಾಣ್ಕೊಳ್ತಾರ ಅವರು. ಯಾವ ರೀತಿ ಅಂತಂದ್ರೆ ಅವರು ಈ ಒಂದು ರಿಲೇಶನ್ಶಿಪ್ ಇಂದ ತುಂಬಾನೇ ಸ್ಯಾಟಿಸ್ಫೈ ಆಗಿರುವಂತದ್ದು, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೆ. ಹಾಗೆ ಇದೊಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಇದೆ. ಓಕೆನಾ, ಸೊ ಇದನ್ನ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಗೆ ಒಂದು ಗೈಡೆನ್ಸ್ ಏನ್ ಬರ್ತಾ ಇದೆ, ಲವ್ ಮೆಸೇಜಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ಏನಾದ್ರೂ ಸುಳ್ಳು ಹೇಳುವಂತ ಸಿಚುವೇಶನ್ ನೋಡಿ, ಯಾಕಂದ್ರೆ ಅವರು ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಏನೋ ಒಂದು ಸುಳ್ಳು ಹೇಳಿ, ರೀಸನ್ ಅನ್ನ ಹೇಳಿ ಅವರು ಅಲ್ಲಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಓಕೆ, ಸೊ ಇದು ಎನರ್ಜಿ ಬರ್ತಾ ಇರುವಂತದ್ದು. ಸೊ ಎನರ್ಜಿ ನಿಮ್ಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಫ್ರೆಂಡ್ಸ್, ಒಂದ್ಸಾರಿ ಕಮೆಂಟ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಖಂಡಿತವಾಗೂ ಕಮೆಂಟ್ ಮಾಡಿ, ಆಯ್ತಾ? ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.